ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗಡಿ ಅಂಚಿನ ಭಾಗವಾದ ಬಾಳೇಬರಿ ಘಾಟಿಯಲ್ಲಿ ಒಂದು ಘಾಟಿ ಕುಸಿದು ಕಾರ್ಮಿಕರು ಮೃತಪಟ್ಟಿದ್ದರು ಕಣ್ರಿ. ಇಂದು ಸಂಚಾರಕ್ಕೆ ಮುಕ್ತವಾಗಿದೆ. ಆದರೆ ಆ ಕಾರ್ಮಿಕರ ಪ್ರಾಣಕ್ಕೆ ಇನ್ನೂ ಆತ್ಮಕ್ಕೂ ಶಾಂತಿ ಸಿಕ್ಕಿಲ್ಲದಂಥ ಪರಿಸ್ಥಿತಿಯಲ್ಲಿ ಈಗ ಇಲ್ಲಿ ಲಘು ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಏನೇ ಇದ್ದರೂ ಇಲ್ಲಿನ ಬಾಳೇಬರಿ ಘಾಟಿ ಕುಸಿತವಾದಂಥ ಪ್ರಕರಣ ಇನ್ನೂ ಎಲ್ಲರ ಮನಸ್ಸಿನಲ್ಲಿ ಹಸಿರಾಗಿದೆ ಕಣ್ರಿ. ಆದರೆ ಈಗ ಸಂಚಾರಕ್ಕೆ ಮುಕ್ತವಾಗಿದೆ. ಇದನ್ನು ಎಲ್ಲರೂ ಸ್ವಾಗತಿಸಬೇಕಾದಂಥ ವಿಚಾರವಾಗಿದೆ. ಹೌದು, ಬಾಳೇಬರಿ ಘಾಟಿಯಲ್ಲಿ ಈಗ ಸಂಚಾರಕ್ಕೆ ಮುಕ್ತ ಕಣ್ರಿ. ಡಾಕ್ಟ್ರೆ ಸಿಗ್ತೀರಂತ. ಪ್ರಭುಗಳೇ, ಅವ್ರು ಮುಚ್ಚು ಮುಂದೆ ಬರಕ್ಕೆ ಹೇಳಿ. ಅರವತ್ತೆರಡು ದಿವಸದಿಂದ ಬಂದಾಗಿರ್ತಕ್ಕಂಥ ಈ ರಸ್ತೆ ಇವತ್ತು ಅಧಿಕೃತವಾಗಿ ಸಾಮಾನ್ಯ ವಾಹನಗಳಿಗೆ ತೆರೆಯುವಂಥ ಕೆಲಸ ಇವತ್ತು ಆಗ್ತದೆ. ಜಿಲ್ಲಾಧಿಕಾರಿಗಳು ಅವತ್ತೇನು ಆರ್ಡರ್ ಮಾಡಿದ್ರು ನಿಲ್ಲಿಸಬೇಕು ಅಂತ ಹೇಳಿ, ಅವರ ಆರ್ಡ್ರನ್ನ ರದ್ದು ಮಾಡಿ ಇವತ್ತು ನಮ್ಮ ಕೈ ಕೊಟ್ಟಿದ್ದಾರೆ. ಆದ್ದರಿಂದ ಈ ಕೆಲಸ ಆಗಿದೆ. ನಿಮಗೆ ಗೊತ್ತಿರಲಿ, 21-22ನೇ ಇಸ್ವಿನಲ್ಲಿ ಇದಕ್ಕಾಗಿ ಕಾಯಮ್ಮು ಇದು ಜರಿಸ್ತಾ ಇತ್ತು ಈ ಘಾಟಿ ರೋಡು, ಮತ್ತು ಅಲ್ಲೂ ಕೂಡ ಹೊಂಡ ಬಿದ್ದು ಸಾಕಷ್ಟು ತಿಂಗಳಾನುಗಟ್ಟಲೆ ನಿಲ್ತಿತ್ತು. ಭಾಳ ಹೆವಿ ವೆಹಿಕಲ್ ಇರುವಂಥ ಎರಡೂ ಜಿಲ್ಲೆಯ ಒಟ್ಟುಗೂಡಿಸುವಂಥ ಒಂದು ಘಾಟಿ ರೋಡು ಇದೇ ಆಗಿದ್ದರಿಂದ ಇದು ಬಹಳ ಮಹತ್ವದ್ದು ಅಂತೇಳಿ ಹೇಳಿ ವಿಶೇಷವಾಗಿ ಯೋಚನೆ ಮಾಡಿ ಆ ಕಡೆ ಕಾಂಕ್ರೀಟ್ ರೋಡಿಗೆ ಸುಮಾರು 14 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದ್ದೇವೆ. ಈ ರಸ್ತೆ ಏನಿದೆ ಇದಕ್ಕೆ ಸುಮಾರು 4.5 ಕೋಟಿ ಪ್ಲಸ್ 1 ಕೋಟಿ, ಆ ಕಡೆ 1 ಕೋಟಿ ಕೆಲಸ ಆಗಲಿಲ್ಲ. ಒಟ್ಟು 5.5 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿಸಿ ಇದನ್ನ ಕೆಲಸ ಮಾಡಿಸಿದ್ದೀವಿ. ಕಳೆದ ಸಾರಿ ಭಾಳ ಅವಘಡ ಆಗೋತ್ತು. ನಮ್ಗೆ ದುಃಖದ ವಿಚಾರ. ಯಾರೇ ತೀರು ಹೋಗಲಿ, ಅದು ನಮ್ಮ ಕೆಲಸಕ್ಕಾಗಿ, ನಾವಿಲ್ಲಿ ಓಡಾಡುವಂಥವ್ರ ಕೆಲಸಕ್ಕಾಗಿ ಅವ್ರು ಬಂದಂಥ ಬಡವರು ತೀರೋಗ್ಬಿಟ್ರು. ಭಾಳ ದೊಡ್ಡ ಅವಘಡ ಆಯಿತು. ಭಾಳಷ್ಟು ಜನ ಅದಕ್ಕೆ ಏನೇನೋ ಮಾತಾಡಿದ್ರು. ಹಿಡಿದು ಕಂಟ್ರಾಕ್ಟ್ರನ್ನ ಜೈಲಿಗೆ ಹಾಕಬೇಕು ಅಂದವರು ಸುಮಾರು ಜನ, ಇಂಜಿನಿಯರ್ನ ಜೈಲಿಗೆ ಹಾಕಬೇಕು ಅಂದವ್ರ ಸುಮಾರು ಜನ, ಅವ್ರಿಗೆ ಸತ್ತೋರ್ದು ಲೆಕ್ಕಿಲ್ಲ, ಯಾರನ್ನಾರು ಜೈಲಿಗೆ ಕಳಿಸ್ಬೇಕು ಅಂತೇಳಿ ಹೇಳಿ ಕೆಲವರು ಈ ಮನೆಗೆ ಬೆಂಕಿ ಬಿದ್ದರೆ ಬೀಡಿ ಹಚ್ಕೊಳ್ಳೋ ಅಂತ ಕೆಲಸ ಮಾಡ್ತಾರಲ್ಲ, ಅವರು ಭಾಳಷ್ಟು ಮಾತಾಡಿರ್ತಕ್ಕಂಥ ನಾನು ನೋಡಿದ್ದೀನಿ. ಯಾಕೆಂದರೆ ಒಬ್ಬ ಶಾಸಕ ಆಗಿ ಈ ಕಾಮಗಾರಿಯನ್ನು ಮಂಜೂರು ಮಾಡಿಸಿದ್ದು ಜನಕ್ಕಾಗಿ. ಇದು ಅವ್ಯಾಹತವಾಗಿ ಮೂವ್ ಆಗಬೇಕು, 24x7 ಇಲ್ಲಿ ವಾಹನಗಳು ತಿರುಗಾಡಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಇದನ್ನು ಮಂಜೂರು ಮಾಡಿಸಿರ್ತಕ್ಕಂಥದ್ದು. ಏನಂದರೆ ಅಲ್ಲಿ ಕಟ್ ಮಾಡಿದ್ರು, ಮಣ್ಣು ಕಟ್ ಮಾಡಿದ್ರು, ಅಷ್ಟೊತ್ತಿಗೆ ಫಾರೆಸ್ಟ್ನವರು ಬಿಡಲಿಲ್ಲ. ಬಹುಶಃ ಇನ್ನೂ FIR ಹಾಕಿದ್ದಾರೆ, ಕಾಂಟ್ರಾಕ್ಟರ್ ಮೇಲೆ FIR ಹಾಕಿದ್ದಾರೆ, ನೀವು ಕೆಲಸ ಮಾಡಬಾರ್ದು ಅಂತ. ಇವರಿಗೆ ಹೇಳಿದ್ರು, ಇಂಜಿನಿಯರಿಗೆ ಹೇಳಿದ್ರು, ನೀನು ಇಲ್ಲಿ ಬಂದರೆ ನಿನ್ನ ಮೇಲೆ ಕೇಸ್ ಹಾಕ್ತೀವಿ. ಪಾಪ ಇಂಜಿನಿಯರ್ ಕೆಲಸ ಉಳಿಸ್ಕೊಳ್ಬೇಕಾಗಿತ್ತು. ಅವ್ರು ನಮ್ಮ ಹತ್ರ ಬಂದರು. ನಾವು 2-3 ತಿಂಗಳುಗಳ ಕಾಲ ಕಟ್ ಮಾಡಿದ ಹಾಗೆ ಇತ್ತು. 3 ತಿಂಗಳುಗಳ ಕಾಲ ಅಲ್ಲಿ ಕೈ ಹಾಕಕ್ಕೆ ಬಿಡಲಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು. ಆಮೇಲೆ ಹೋಗಿ ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದು ಕೆಲಸ ಶುರು ಮಾಡುವಂಥದ್ದು ಲೇಟ್ ಆಗಿದ್ದರಿಂದಾಗಿ ಮಳೆ ಬಂತು. ಅವತ್ತು ಹದ ಮಳೆ 1-2 ಬಂದಿತ್ತು ಮತ್ತು ಹೆವಿ ವೆಹಿಕಲ್ ತಿರುಗ್ತಾನೆ ಇತ್ತು. ಸ್ವಲ್ಪ ಅದರ್ತಾ ಇತ್ತು ಅದು. ಹಾಗಾಗಿ ಅದು ಜರಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಇದು ಯಾರಿಗೂ ಕೂಡ ಗೊತ್ತಿಲ್ಲ. 2 ಜನ ಕಾಂಟ್ರಾಕ್ಟರ್ ಬಂದು ಓಡೋಗಿದ್ದಾರೆ. ಮೊದಲನೇ ಒಬ್ಬ ಕಾಂಟ್ರಾಕ್ಟರ್ ಬಂದವನು ಮಿಷನರಿ ಎಲ್ಲ ಇಲ್ಲೇ ಇರಬೇಕು, ಬಿಟ್ಟು ಓಡೋಗಿದ್ದಾನೆ. ಈ ಕೆಲಸ ನನಗೆ ಬೇಡ ಅಂತ ಹೇಳಿ ನಾವು ಕೂತ್ಕೊಂಡು ಇಲ್ಲೆಲ್ಲ ಇದ್ದಾರೆ ಚಂದ್ರಶೇಖರ್, ಅವ್ರಿಗೆ ಒತ್ತಾಯ ಮಾಡಿದ್ದು, ನೀನು ಈ ತಾಲೂಕಿನವನಪ್ಪ, ನೀನು ಮಾಡದೇ ಇದ್ರೆ ಇನ್ಯಾರು ಮಾಡಬೇಕು ಅಂತ. ಈ ಸಾರಿ ಇವರು ಮಾಡದೆ ಹೋಗಿದ್ರೆ ಈ ಸಾರಿ ಸಂಪೂರ್ಣವಾಗಿ ಕೊಲಾಪ್ಸ್ ಆಗ್ತಿತ್ತು ಈ ಘಾಟಿ. ನಾವು ಕಾಯಮ್ಮಾಗಿ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾರಿ ಜರಿದೋಯ್ತು ಅಂತ ಹೇಳಿದ್ರೆ ಇದನ್ನ ರಿಪೇರಿ ಮಾಡೋ ಪರಿಸ್ಥಿತಿ ಈ ಘಾಟಿನಲ್ಲಿಲ್ಲ. ಕೆಲಸ ಮಾಡಿಸಿದ್ದೇವೆ.
ಭಾಳ ನೋವಾಗಿದೆ, ಅವರಿಗೂ ನೋವಾಗಿದೆ. ಅವ್ರ ಕಾಂಟ್ರಾಕ್ಟರ್ ಫ್ಯಾಮಿಲಿಯವನೇ ಒಬ್ಬ ತೀರೋಗ್ಬಿಟ್ಟ. ಹಾಗಾಗಿ ಎಲ್ಲರಿಗೂ ಕೂಡ ಇದು ಅವಘಡ ಆಯಿತು ಮತ್ತು ಕೋಟಿಗಟ್ಟಲೆ ರೂಪಾಯಿ ಖರ್ಚು ಆಯಿತು, ಎಕ್ಸ್ಟ್ರಾ ಖರ್ಚಾಯಿತು. ಅವ್ರಿಗೆ ಕಂಪನ್ಸೇಷನ್ ಕೊಡುವಂಥ ಕೆಲಸ ಕಾಂಟ್ರಾಕ್ಟರ್ ಕೈಯಿಂದ ಹಾಕಿ ಕೊಟ್ಟರು. ಇವೆಲ್ಲವೂ ಕೂಡ ನಡೆದೋಯ್ತು. ಒಂದು ಸಾರಿ ಮಂತ್ರಿಗಳು ಕೂಡ ಬಂದು ನೋಡಿದ್ರು. ನಾನು ಮೊನ್ನೆ ಮಂತ್ರಿಗಳು ಫೋನ್ ಮಾಡಿದ್ರು, ಜ್ಞಾನೇಂದ್ರ ಅವರೇ ಅದನ್ನೊಂದು ಇದು ಮಾಡಿಬಿಡೋಣ, ಕ್ಲಿಯರ್ ಮಾಡೋಣ, ಬೇಗ ಗಾಡಿಗಳನ್ನು ಬಿಡೋಣ, ಯಾಕಂದರೆ ಜನಕ್ಕೆ ತೊಂದರೆ ಆಗಿದೆ ಅಂತ ಹೇಳಿದರು. ನಾನು ಅದನ್ನೇ ಅವ್ರಿಗೆ ಹೇಳಿದೆ ಮತ್ತು ಪದೇ ಪದೇ ಫೋನ್ ಮಾಡ್ತಾಯಿದ್ದೆ, ಏನಾದ್ರು ಮಾಡಿ ಮುಗಿಸಿಯಪ್ಪ, ಮಳೆ ಶುರು ಆಗೋದ್ರೊಳಗಾಗಿ ಅಂತ. ಇವತ್ತು ಒಂದು ಹಂತಕ್ಕೆ ತಂದಿದ್ದಾರೆ. ನನಗೆ ಸಂತೋಷ ಆಗಿದೆ. ಈ ದೇವಿ ಹತ್ರ ಒಂದು ಮಂಗಳಾರತಿ ಮಾಡಿ ಪೂಜೆ ಮಾಡಿಸಿ ಬಂದೆ ನಾನು. ಯಾಕಂದರೆ ಇನ್ಯಾವತ್ತು ಯಾರಿಗೂ ತೊಂದರೆ ಆಗದೆ ಇರಲಿ, ಇಲ್ಲಿ ಓಡಾಡುವಂಥ ಯಾರೇ ಜನಕ್ಕೆ ತೊಂದರೆ ಆಗದೆ ಇರಲಿ ಅಂತೇಳಿ ಹೇಳಿ ಈ ದೇವ್ರ ಹತ್ರ ಕೈ ಮುಗಿದು ಬಂದಿದ್ದೇವೆ. ಇವತ್ತು ಅಧಿಕೃತವಾಗಿ ಇದನ್ನ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಎಲ್ರಿಗೂ ಒಂದು ಶಾಂತಿ ನೆಮ್ಮದಿಯನ್ನು ಕೊಡಲಿ, ಭಾಳ ಹತ್ತಿರದಲ್ಲಿ ಹೋಗುವಂಥ ಒಂದು ಅವಕಾಶ ಇವತ್ತಿನಿಂದ ಸಿಗ್ತಾ ಇದೆ ನಮ್ಮೆಲ್ಲ ಜನರಿಗೂ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ನೋಡಿ, ನಾವು ಆರ್.ಟಿ.ಒ ಇದ್ದಾರೆ, AC ಅವರಿದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಇಲ್ಲಿದ್ದಾರೆ. ಹಾಗಾಗಿ ನಾವು ಈ ಕಾರ್ಗಳು ಪಾಸಾದ್ರ ಮೇಲೆ ಬಸ್ಸನ್ನು ಟ್ರಯಲ್ ರನ್ ಮಾಡಿ ಅದನ್ನು ಕೂಡ ಬಿಡಿಸುವಂಥ ವ್ಯವಸ್ಥೆಯನ್ನು ಇವತ್ತು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಿನಂತಿ ಇಷ್ಟನೇ, ಯಾರು 3 ಜನ ಸತ್ತೋದ್ರು ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಕೋರಿ 1 ನಿಮಿಷ ನಾವಿಲ್ಲಿ ನಂತವರೆಲ್ಲ ಒಂದು ಮೌನ ವ್ರತ ಆಚರಿಸಿ ಅವರಿಗೊಂದು ಶಾಂತಿ ಕೋರೋಣ ಕೆಲಸ ಮಾಡಿಸಿದ್ದೇವೆ. ಅವರಿಗೆ ಲಾಂಗ್ ಅಂತಾರೆ. ನೋಡಿ ಇದೇ ಸಮಸ್ಯೆ. ಇಲ್ಲಿ ತಗೊಂಡ್ಬೇಕಂಡ್ರಿ, ಇಲ್ಲ ಆಗತ್ತೆ. ಅವ್ನು ಇಲ್ಲಿ ತಗೊಳ್ಬೇಕು, ಇಲ್ಲಿ ಹಿಂಗೆ ಬಂದರೆ ಕಟ್ಟಾಗತ್ತೆ. ಈಗ ತೆಗಿತಾನೆ ನೋಡಿ, ಈ ಗಾಡಿ ತೆಗಿತಾನೆ ಇಲ್ಲಿ ಈಗ ಎಷ್ಟು ಟ್ರಯಲ್ ಭಾಳ ಇದೆ. ಒಂದು ತಿಂಗಳು ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಸ್ವಲ್ಪ ಬೇಗ ಪಾಸ್ ಆಯ್ತು. ಗಾಡಿ